ಅದಕ್ಕೆ ಗೇಟ್ ಹಾಕ್ಸಿವಿ ಇವತ್ತೆಲ್ಲ. ಬಹಳ ವಿಶೇಷವಾಗಿ ರುದ್ರಮುನಿ ಶಿವಯೋಗಿಗಳವರ ಈ ಜಾಗದಲ್ಲಿ ಪವಿತ್ರವಾಗಿರುವ ಕ್ಷೇತ್ರದಲ್ಲಿ ಕೂಡಿದ್ದೇವೆ. ಇಷ್ಟು ಆನಂದವಾಗಿ ನೀವೆಲ್ಲರೂ ಇವತ್ತು ಬೆಳಗಿನ ಜಾವದಿಂದ ಶ್ರೀಮಠದಲ್ಲಿ ಭಾಗಿಯಾಗಿದ್ದೀರಿ ಅಂದ್ರೆ ನಿಜವಾಗ್ಲೂ ಕೂಡ ಅರ್ಜವರು ನಿಮಗೆ ಇವತ್ತು ನೀವು ಬೆಳಗಿನ ಜಾವದಿಂದ ಬಹಳ ಜನ ಅಕ್ಕಪಕ್ಕದವರು ಗ್ರಾಮದವರು ಎಲ್ಲರೂ ಬಂದು ಇಲ್ಲಿ ಕಾರ್ಯ ಮಾಡಿದಿರಿ. ಗುರುಗಳನ್ನ ಅಲ್ಲೆಲ್ಲ ನೋಡಿದೆ, ಚಂದ ರಂಗೋಲಿ ಹಾಕಿರವ. ಯಾರ್ಯಾರು ಹಾಕ್ಯಾರ ಅವ್ರಿಗೊಂದ್ಸರಿ ಜೋರಾಗಿ ಚಪ್ಪಾಳೆ ಹೊಡ್ರಿ. ಬಹಳ ಪ್ರೀತಿಯಿಂದ ಸ್ವಾಗತ ಮಾಡಿದಿರಿ. ಗುರುಗಳನ್ನ ಕರ್ಕೊಂಡು ಬಂದಿರಿ, ಅದ್ರ ಜೊತೆಗೆ ಹೋಳಿಗೆನೂ ಕೂಡ ಮಾಡಿರಿಲ್ಲವಾ? ಹ್ಞೂ ಅನ್ರಿ. ಮಾಡಿರಿ, ಉಳಿಸಿರೋ ಮುಗಿಸಿರೋ ಅದಾವಿಲ್ಲ. ಅದಕ್ಕೆ ನಿಜವಾಗ್ಲೂ ಕೂಡ ಇವತ್ತು ಯಾರಿಗೆ ಬಹಳ ಆನಂದ ಆಗಿದೆ ಅಂತಂದ್ರೆ ಗದ್ದಿಗೆಯೊಳಗಿರೋ ರುದ್ರ ತಾತನಿಗೆ ಎಲ್ಲಿಲ್ಲದ ಪರಮಾನಂದ ಇವತ್ತು ನಿಮ್ಮೆಲ್ಲರನ್ನ ನೋಡಿದರೆ. ಯಾಕೆ ಅಂದ್ರ ಮಗ ಬಹಳ ಚಲೋ ಆದ, ಹಡದ ಮಗ ಸಂಸ್ಕಾರವಂತ ಆದ ಅಂದ್ರ ತಂದೆ ತಾಯಿಗೆ ಬಹಳ ಖುಷಿ. ನೀವು ಆಸ್ತಿ ನಿಮ್ಮ ಮಕ್ಕಳಿಗೆ ಮಾಡ್ತೀರಿ. ನೀವು ಮನೆ ಯಾರಿಗಾಗಿ ಕಟ್ಟುತ್ತೀರಿ? ಯಾರಿಗೆ ಕಟ್ತೀರವ? ನನಗೆ ಕಟ್ತೀರಿ? ನಂಗೆ ನಾಳೆ ಬರ್ಸ್ಬಿಟ್ರು ಅಷ್ಟು ಮಂದಿ ನನ್ನ ಹೆಸರಲ್ಲಿ ಬಂದ್ಬಿಡ್ತೀನಿ ಊರಿಗೆ. ನಾವು ಬಂದಾಗ ಅಂತೀರಿ, ತಾತ ನಮ್ದೇನೈತಪ್ಪ ಎಲ್ಲ ನಿಮ್ದೇ ಅಂತೀರಿ. ಖರೆ ಆದ್ರ ನಮ್ದೈತಿ ಅಂದಾಗ ನಾ ಏನಾರ ಪಾಣಿ ತಂದು ಹೊಲ ಬರ್ಸ್ಕೊಡು, ಮನಿ ಬರ್ಸ್ಕೊಡು ಅಂದ್ರ ಮುಂದೆ ನಮ್ಮ ವಶಿಗೆ ನನ್ ಕರ್ಸದೇ ಇಲ್ಲ. ನಾವು ಆಸ್ತಿ ಮಾಡೋದು ಯಾರ ಸಲುವಾಗಿ ಅಂದ್ರ ನಮ್ಮ ಮಕ್ಕಳು ಚಲೋ ಇರ್ಲಿ ಅಂತ. ರುದ್ರ ತಾತ ಮಠ ಮಾಡಿರೋದು ಯಾರ ಸಲುವಾಗಿ ಅಂದ್ರೆ ನನ್ನ ಭಕ್ತರು, ನನ್ನ ಶಿಷ್ಯರು ಚಲೋ ಇರ್ಲಿ ಅಂತ ಹೇಳಿ. ನೀವು ನಿಮ್ಮ ಮಕ್ಕಳಿಗೆ ಏನೂ ಕೊರತೆಯಾಗಬಾರದವ ಜೀವಂತ ಇರೋತನ, ಅವನ ತಲೆಮಾರುಗಳು ಇರೋತನವ ಸುಖವಾಗಿರ್ಲಿ ಅಂತ ಹೆಂಗ ಅಪೇಕ್ಷೆ ಪಟ್ಟು ಲಿಂಗದೊಳಗ ಆಗ್ತಿರಲ್ಲ, ಅದೇ ಅಪೇಕ್ಷವನ್ನೇ ಮಹಾಂತ ಶಿವಯೋಗಿಗಳು, ರುದ್ರಮುನಿ ಶಿವಯೋಗಿಗಳು ಕೂಡ ಇಟ್ಟುಕೊಂಡಿರ್ತಾರೆ. ನನ್ನ ಭಕ್ತರು ಎಂದೂ ದಾರಿ ತಪ್ಪಬಾರದು. ನನ್ನ ಭಕ್ತರ ಹಣಿಯೊಳಗ ಸದಾ ವಿಭೂತಿ ಇರಬೇಕು, ನನ್ನ ಭಕ್ತರ ಮನೆಯೊಳಗ ಸದಾ ನಗು ಇರಬೇಕು, ನನ್ನ ಶಿಷ್ಯರ ಮನೆಯೊಳಗ ಸದಾವಕಾಲ ಸಂತೋಷ ಇರಬೇಕು ಅನ್ನೋದು ಇದು ಯಾರ ಸಂಕಲ್ಪ ಅಂದ್ರ ಗದ್ದಿಗೆಯೊಳಗಿರ್ತಕ್ಕಂಥ ರುದ್ರತಾತನವರ ಸಂಕಲ್ಪ. ಆ ಸಂಕಲ್ಪವನ್ನ ನೀವೆಲ್ಲರೂ ಬಂದು ನಿಂತು ಇಷ್ಟು ಚಂದ ಕಾರ್ಯಕ್ರಮ ಮಾಡಿದಾಗ ಇದು ಯಾರಿಗೆ ಖುಷಿ ಆಗುತ್ತದೆ ಅಂದ್ರೆ ಗುರುಗಳಿಗೆ. ಅವರಿಗೆ ಖುಷಿ ಆಯ್ತು ಅಂತಂದ್ರೆ ಪರಮಾತ್ಮ ಮೆಚ್ಚಿದ ಹಾಗೇನೆ. ಇಷ್ಟು ದಿನ ಏನು ಮಾಡಿದ್ರಲ್ಲವ, ನಿಮ್ಮ ಮನ್ಯಾಗ ಹೋಳಿಗೆ ಮಾಡ್ತೀರಿ, ನಾಗರಮಾಸಿಗೆ ಏನೋ ಮಾಡ್ತಿಲ್ಲ, ಬಂಡೆ ಉಂಡೆ. ಹೋದ ವರ್ಷ ಈ ಊರಾಗಲ್ಲ ಬೇರೆ ಊರಿಗೆ ಪುರಾಣಕ್ಕೆ ಹೋಗಿದ್ದೆ. ಬೆಣಮಗಳನ್ನ ಉಂಡಿ ಕೊಟ್ಟು ಕಳಿಸಿದ್ಲು. ಅವು ನಮ್ಮೂರ ಹುಡ್ರು ಕ್ರಿಕೆಟ್ ಆಡಕತ್ತವ, ಇನ್ನೂ ಹೊಡೆದಿಲ್ಲ ಅವು. ನಾವು ಉಂಡಿ ಮಾಡ್ತೀವಿ, ನಮ್ಮ ಮನ್ಯಾಗ ಹೋಳಿಗೆ ಮಾಡ್ತೀವಿ, ನಮ್ಮ ಮನ್ಯಾಗ ಹಬ್ಬ ಮಾಡ್ತೀವಿ. ಆ ಹೋಳಿಗೆ ಬ್ಯಾರೆ, ಆ ಉಂಡಿಗಳೇ ಬ್ಯಾರೆ, ಆ ಹಬ್ಬವೇ ಬ್ಯಾರೆ. ಆ ಹಬ್ಬ ನಮಗ ಆಶೀರ್ವಾದ ಮಾಡ್ತದೋ ಇಲ್ಲ ಗೊತ್ತಿಲ್ಲ. ಆ ಹಬ್ಬ ಯಾಕಂದ್ರ ಮಕ್ಕಳನ್ನ, ನಮ್ಮ ಮಕ್ಕಳನ್ನ ನಮಗ ಖುಷಿ ಪಡೋದಕ್ಕ, ನಾವು ಹೊಟ್ಟೆ ತುಂಬಿಸ್ಕೊಳ್ಳಕ್ಕ ಮಾಡಿರೋದು. ಆದ್ರ ಇವತ್ತೇನು ನೀವೆಲ್ಲರೂ ಕೂಡಿ ಬಹಳ ಆನಂದವಾಗಿ ಈ ಹಬ್ಬ ಮಾಡಿರಲ್ಲ, ಈ ಹಬ್ಬ ಎಂತದ್ದು ಅಂತಂದ್ರ ನಿಮ್ಮ ಸರ್ವ ಕರ್ಮಗಳನ್ನ ಕಳೆದು ನಿಮಗ ಪುಣ್ಯವನ್ನ ಕೊಡ್ತಕ್ಕಂತ ಹಬ್ಬ. ಅದು ರುದ್ರತಾತನವರ ಜಾತ್ರೆ, ಈ ಪಾಠ ಪ್ರವಚನದ ಕ್ಷಣ. ಯಾಕೆ ಅಂದರೆ ತಾಯಿ, ರುದ್ರತಾತ್ನವರು
ಹೆಂಗ ಲೋಕ ಸಂಚಾರ ಮಾಡಿದ್ರು ನೋಡಿದ್ರಲ್ಲ. ಯಾವತ್ತಾದ್ರೂ ಯಾರ ಪುರಾಣದ ಇತಿಹಾಸದೊಳಗಾದ್ರೆ ಕೇಳಿರೇನವ, ಬರಗಾಲ ಬಂದಾಗ 3 ವರ್ಷ ಮಠದೊಳಗಿಟ್ಟುಕೊಂಡು ಲಕ್ಷ ಲಕ್ಷ ಜನರಿಗೆ ಪ್ರಸಾದ ಹಾಕಿದ ಶಿವಯೋಗಿ ಅಂದ್ರ ಅದು ರುದ್ರಮುನಿ ತಾತನವರು ಅನ್ನೋದನ್ನ ಅರ್ಥ ಮಾಡ್ತಾರೆ. ಇತ್ತೀಚೆಗೆಲ್ಲ ನೋಡ್ತೀವಿ, ಬರಗಾಲ ಬಂತಂದ್ರೆ ಭಜನೆ ಮಾಡಬಹುದು, ಹೋಮ ಮಾಡಿಸಬಹುದು, ಹವನ ಮಾಡಿಸಬಹುದು, ಒಂದು ದಿನ ದೇವರು ಬೆಟ್ಟ ಹತ್ತಬಹುದು, ಪಾದಯಾತ್ರೆ ಮಾಡಬಹುದು, ಉರುಳು ಸೇವೆ ಮಾಡಬಹುದು. ಖರೆ 3 ವರ್ಷ 1 ಲಕ್ಷ ಜನರಿಗೆ ಮಠದೊಳಗಿಟ್ಟುಕೊಂಡು ಪ್ರಸಾದ ಹಾಕ್ತಾರಲ್ಲ, ಮತ್ತೆ ಈ ಭುವಿಯ ದೇವರು ಅಂತಂದ್ರೆ ರುದ್ರತಾತ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಮಾನಾಪಮಾನಗಳನ್ನ ಮೀರಿ ಬೆಳೆದ ಸಂತನಾಥ. ಮಕ್ಕಳಿಗಾಗಿ, ಮಕ್ಕಳನ್ನ ಕರ್ಕೊಂಡು ಬಂದವರಿಗಾಗಿ ಅಪ್ಪವ್ರು ಹೇಳಿದಾರ, ಆ ಕಡೆ ವೇದಿಕೆಯಾದ ತಾಯಿ ಮಕ್ಕಳನ್ನ ಗಲಾಟೆ ಮಾಡಿಸಬಾರದು, ಆ ಕಡೆ ಕೂತ್ಕೊಳ್ರಿ. ಏನವಾ, ಸಣ್ಣ ಮಕ್ಕಳು ಮತ್ತು ನೀವು ದೊಡ್ಡ ಮಕ್ಕಳನ್ನು ಮಾತಾಡಬಾರ್ದು, ಸುದ್ದಿ ಹೇಳಬಾರ್ದು. ಏನವ, ಚಂದ ಕೇಳ್ರಿ. ರುದ್ರ ತಾತ್ನವರು ಲೋಕ ಸಂಚಾರಕ್ಕೆ ಹೋದ್ರು. ಶರಣರ ಇಲ್ಲಿ ಚಿತ್ರಾಲಿಗೆ ಬಂದ್ರು, ಚಿಕ್ಕಬಳ್ಳಾರಿಗೆ ಬಂದ್ರು, ಈ ಭಾಗ ಎಲ್ಲವನ್ನ ಸಂಚಾರ ಮಾಡಿದ್ರು. ಉಮಳಿ ಹೊಸೂರಿನೊಳಗ ಮಡಿವಾಳರ ಮಗನಿಗೆ ಜೀವವನ್ನೇ ಕೊಟ್ಟ ಪುಣ್ಯಾತ್ಮ. ನಿನ್ನೆ ಆ ಪವಾಡವನ್ನ ಎಲ್ಲರೂ ದರ್ಶನ ಮಾಡಿದ್ರೆ, ಸತ್ತು ಹುಡುಗನ್ನ ಕರ್ಕೊಂಡು ಬಂದು ಪಾದಕ್ಕೆ ಹಾಕಿದ್ರ, ರುದ್ರತಾತ ಮುಟ್ಟಿದ್ರ ಅವನಿಗೆ ಜೀವ ಬರ್ತದೆ ಅಂದ್ರೆ ಅದು ಕೈಯಲ್ಲ, ಹಸ್ತ ಪುರುಷ ಅಂತ ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕ ಏನಾದ್ರೂ ಬೇಡಂಗಿತ್ತಂದ್ರ ಮಂದಿನ ಬೇಡಬೇಡ್ರಿ, ಮಂದಿನ ಕಾಡಬೇಡ್ರಿ. ಹೌದಲ್ಲ? ನೀವೇನ್ ಅನ್ಕೊಂಡ್ರಿ, ದೊಡ್ಡ ಶ್ರೀಮಂತನ ಬೇಡಿದ್ರ, ಯಾವ್ದಾದ್ರು ಒಬ್ಬ ರಾಜಕಾರಣಿಗಳನ್ನು ವ್ಯಕ್ತಿನ ಬೇಡಿದ್ರ ಅವ ಕೊಟ್ಟ ಅಂದ್ರ, ನಾನು ಅದಕ್ಕೆ ಬಹಳ ಚಂದ ಬರೀತಾರ, ದೊರೆಯೊಲಿದ ಬಡವಂಗೆ ಧರೆಯ ಮನ್ನಣೆಯುಂಟು. ಒಬ್ಬ ರಾಜ ನಿಮಗ ಒಲತ್ರ, ಒಬ್ಬ ಮಂತ್ರಿ ನಿಮ್ಮ ಮ್ಯಾಗ ಪ್ರೇಮ್ ಇಟ್ಟ ಅಂದ್ರ ಈ ಭೂಮಿ ಮ್ಯಾಗಷ್ಟ ನಿಮಗ ಮನ್ನಣೆ ಇರ್ತದ, ಅಷ್ಟ ಅವ ಇರೋತನ ಮಾತ್ರ ನಿಮಗ್ ಗೌರವ ಇರುತ್ತದ. ದೊರೆಯೊಲಿದ ಬಡವಂಗೆ ಧರೆಯ ಮನ್ನಣೆಯುಂಟು, ಗುರುವಲಿದ ಬಡವಂಗೆ ಧರೆಯೊಳಗೆ ಸರಿಯುಂಟೆ ಅಂತ ಹೇಳ್ತಾರ. ಒಮ್ಮೆ ರುದ್ರಮುನಿ ತಾತ ನಿಮಗ ಆಶೀರ್ವಾದ ಮಾಡಿ ಅವ ಒಲದ ಕೊಟ್ಟು ಬಿಟ್ಟ ಅಂತಂದ್ರ ಆ ಪರಮಾತ್ಮನ ಕೈಲೂ ಕೂಡ ಅದನ್ನು ಕಿತ್ತುಕೊಳ್ಳೋದಕ್ಕಾಗೋದಿಲ್ಲ. ಅಂತ ಅದ್ಭುತ ಸಂಪತ್ತನ್ನ ರುದ್ರ ತಾತ ನಿಮ್ಮ ಬದುಕಿಗೆ ಆಶೀರ್ವಾದ ಮಾಡುತ್ತಾನೆ. ಅದಕ್ಕೆ ನಾವು ಯಾರ ಬೆನ್ನು ಹತ್ತಬೇಕವ? ಯಾರ ಬೆನ್ನು? ಯಾರ್ದವ? ರುದ್ರ ಹಾಡಿದ್ರಲ್ಲ ಗವಾಯಿಗಳು, ಪ್ರಾರಂಭದೊಳಗೆ ಹಾಡಿದ್ರು, ಎಲ್ಲರ ಕೇಳಿರ್ತೀರಿ. ಅಪ್ಪವ್ರು ಅದಕ್ಕೆ ಹೇಳ್ತಾರ, ಅವ್ರು ಚಂದ ಬಂದ್ ಸಂಗೀತ ಕೇಳ್ರಿ ಅಂತ ಯಾಕೆ ಹೇಳ್ತಾರ ಅಂದ್ರೆ ಅದ್ರ ಸಲುವಾಗಿ ಅವ್ರು ಹಾಡಿದ್ರು. ನೀನೊಲಿದರೆ ಕೊರಡು ಕೊನರುವುದು, ನೀನೊಲಿದರೆ ಬರಡು ಹಯನವಾಗುವುದು. ಶವ ಶಿವನಾಗಿ ಎದ್ದೇಳುತ್ತದೆ ಅಂದ್ರೆ ಅವ ಒಲಿಬೇಕು, ರುದ್ರತಾತನ ಕೃಪೆಯಾಗಬೇಕು. ಹಾಗಂತೇಳಿ ರುದ್ರತಾತನಿಗೆ ಕಷ್ಟವೇ ಇಲ್ಲ ಅಂತಲ್ಲ, ನಷ್ಟವೇ ಇಲ್ಲ ಅಂತಲ್ಲ. ಜಗತ್ತಿನೊಳಗ ನಾವು ನೀವುಗಳು ನೋಡದಿರುವ ಬಹಳ ಘೋರವಾದ ಕಷ್ಟಗಳನ್ನ ರುದ್ರತಾತನವರು ನೋಡಿದಾರ. ತಾಯಿ ಒಬ್ರು ರುದ್ರತಾತ್ನವರಿಗೆ ಭಿನ್ನ ಹಾಕಿದ್ರು. ಬುದ್ಧಿ ಯಾರ್ದವದು? ಯಾರ್ದದು? ಯಾರ್ದಲ್ಲ? ಯಾರ್ದದು? ಸರ್ಕಾರದ? ಕರ್ಕೊಳ್ರಿ ಅದ ನಿಮ್ಮತ್ತು. ಆ ಸರ್ಕಾರ ಸಾಲಿದೆ ಅದು ಇರ್ತದ. ನಮ್ಮ ಪ್ರೈವೇಟ್ ಹುಡುಗ ಪ್ರೈವೇಟ್ ಸ್ಕೂಲಿನ ಅಂದ್ರೆ ಅಂಜ್ಕೊಂಡು ಬರೋದಿಲ್ಲ ಅವು. ನನ್ನಂತವ್ ಇರ್ತಾವ ಸರ್ಕಾರ ಸಾಲಿ, ಅವ್ ಎಲ್ಲಿ ಬೇಕಲ್ಲ ಕರ್ಕೊಂಡು ಹೋಗಿರ್ತಾವೆ. ಮಕ್ಕಳನ್ನ ದಯವಿಟ್ಟು ಬಿಡಬೇಡ್ರಿ. ಅವ ಅದಕ್ಕೆ ಬಿಡಿಸಿದ ಅಜ್ಜವ್ರು ಬರ್ತಾರ, ಆಮೇಲೆ ಹೇಳೇ ಕಳಿಸ್ಯಾರ ನನಗ ಅವ್ರು, ಹುಡುಗರನ್ನೆಲ್ಲ ಒತ್ತಡೆ ಕೂಡಿಸ್ರಿ ಅಂತ ಹೇಳಿ. ರುದ್ರತಾತ್ನವರಿಗೆ ಒಬ್ಬರು ಭಿನ್ನ ನೋಡ್ರಿ, ಅವ್ರ ಜೀವನ ಅಂದ್ರೆ ಹೆಂಗಿತ್ತು. ಇವತ್ತು ಈ ಮಠ ನೀವೇನು ಕುಂತಿರಲ್ಲ, ಇದು ಸುಮ್ಮನೆ ನಿರ್ಮಾಣ ಆಗಿಲ್ಲ, ಇದು ತ್ಯಾಗದ ತಪಸ್ಸಿನ ಮೇಲೆ ಈ ಮಠ ನಿಂತಿದೆ ಇವತ್ತು. ಯಾರು ಕರೆದ್ರು ಅವ್ರು ಒಲ್ಲೆ ಅಂತಿರ್ಲಿಲ್ಲ. ಅವರು ಭಿನ್ನ ದೊಡ್ಡ ಶ್ರೀಮಂತನ ಮನೆಯೊಳಗ ಹೋಗ್ಬೇಕು, ದೊಡ್ಡವನ ಮನೆಯೊಳಗ ಹೋಗ್ಬೇಕು, ಇಲ್ಲದಾರವ್ರ ಮನೆ ಹಂಗೇನಿಲ್ಲ. ಯಾರು ಕರೀತಾರ ಬಡವ ಶ್ರೀಮಂತ ಅನ್ನಲಾರ್ದಂಗ ಅವ್ರು ಹೋಗ್ತಿದ್ರು ರುದ್ರತಾತ್ನವರು.
ಬಂದು ಮನೆಯೊಳಗೆ ಹೇಳದ, ಮತ್ತೆ ಹೇಳ್ಬೇಕಲ್ಲ ಹೆಂಡತಿಗೆ, ಹಿಂಗ ರುದ್ರತಾತ್ನವರದು ಭಿನ್ನಹ ಹಾಕಿದ್ದೇವೆ, ದಯವಿಟ್ಟು ನೀವು ಬರಬೇಕು ಅಂತ ಕೇಳ್ಕೊಂಡ್ವಿ, ಅವ್ರು ಬರ್ತಿದಾರ, ನೀ ಚಂದ ಅಡಿಗೆ ಮಾಡಬೇಕು ಅಂತ ಹೇಳ್ದ. ತಾಯಿ ಎಂತ ಚಂದ ಬರೆದ್ರು ನೋಡ್ರಿ, ಸತಿ ಪತಿಗಳೊಂದಾದ ಭಕ್ತಿ ಹಿತವಪ್ಪುದು ಶಿವಂಗಿ. ನಾನು ಒಂದು ಮಾತು ಹೇಳಿದೆ, ಮಠ ಚಲೋ ಇರ್ಬೇಕಂದ್ರೆ ಒಬ್ಬ ಯತಿ ಚಲೋ ಇರ್ಬೇಕು, ಮನೆ ಚಂದ ಇರ್ಬೇಕಂದ್ರೆ ಒಬ್ಬ ಸತಿ ಚಲೋ ಇರ್ಬೇಕು. ಸತಿಯ ಮತಿ ಏನಾದ್ರೂ ಕೆಟ್ಟತು ಅಂದ್ರ ಆ ಮನೆ ಮಸಣಕ್ಕೆ ಸಮಾನ ಅಂತ ಕರೀತಾರ. ಹೆಂಡತಿ ಬುದ್ಧಿ ಸರಿ ಇಲ್ಲ, ಹೆಂಡತಿ ಜ್ಞಾನ ಇಲ್ಲ, ಹೆಂಡತಿ ತನ್ನದೇ ಆಗಿರುವ ಹಾದಿಯೊಳಗಿಲ್ಲ ಅಂದ್ರ ಆ ಮನೆ ಮಸಣಕ್ಕೆ ಸಮಾನ ಅಂತ ಕರೀತಾರೆ. ನೋಡ್ರಿ, ಅವ ಬಂದು ಗುರುಗಳು ಬರ್ತಾರ ಅಂದ್ರೆ ಹೆಂಗ್ ನೋಡ, ನೀವ್ ಎಷ್ಟು ಚಂದ ಬಂದು ರಂಗೋಲಿ ಹಾಕಿ ಪಾಪ ಇಷ್ಟೆಲ್ಲ 4 ಗಂಟೆಗೆ 2 ಗಂಟೆಗೆ ಬಂದು 7 ಗಂಟೆ ಅಪ್ಪವ್ರು ಒಂದ ಮಾತು ಹೇಳಿದ್ರ ಅಷ್ಟು ಜಲ್ದಿ ಬಂದು ನೀವು ಕುಂತಿದ್ದೀರಿ. ಆದ್ರ ತಾಯಿ, ನೀವು ನಂಬ್ತಿರಲ್ಲ ಗೊತ್ತಿಲ್ಲ, ಆ ಹೆಣ್ಮಗಳು ಇದೆ ಚಿಕ್ಕಬಳ್ಳಾರಿಯೊಳಗೆ. ಇದು ಆ ತಾಯಿ ರುದ್ರಮುನಿ ತಾತ್ನವರು ಸ್ನಾನ ಪೂಜಾ ಮುಗಿಸಿದಾಗ ರುದ್ರಮುನಿ ತಾತ್ನವರಿಗೆ 1-1.5 ದಿನ ಕಳೆದಿರುವ ತಂಗಳಾಗಿ ಹಳಸಿರುವ ಅನ್ನವನ್ನು ರುದ್ರಮುನಿ ತಾತ್ನವರಿಗೆ ನೀಡುತ್ತಾಳೆ. ಯಾವುದಕ್ಕ? ಪ್ರಸಾದ ಮಾಡ. ಅವ್ರದೊಂದು ಪದ್ಧತಿ, ತಟ್ಟಿಯೊಳಗ ನೀಡಿಸಿಕೊಂಡ ಮೇಲೆ ಚೆಲ್ಲೋದು ಅವ್ರ ಗುಣ ಅಲ್ಲ. ಬಹಳ ಜನ ಶಿವಯೋಗಿಗಳನ್ನ ನೋಡ್ರಿ, ಬಹಳ ಜನಕ್ಕೆ ನಿಮ್ಗೆ ಹೇಳ್ತಿರ್ತೀನಿ, ತಟ್ಟಿಯೊಳಗ ಅನ್ನವನ್ನ ಬಹಳ ಬಿಡಬಾರದು. ಏನು 1 ಅಗಳು 2 ಅಗಳು, ಇದನ್ನು ನಾ ಹೇಳ್ಬಾರ್ದು ಬಿಡ್ರಿ ಅಂತ ಏನು ಮಾಡೋಕ್ ಆಗೋದಿಲ್ಲ. 1 ಅಗಳು 2 ಅಗಳು ಉಳಿತು ಅಂತಂದ್ರೆ ನಡೀತದ. ಬಹಳ ಜನ ಹೆಂಗಿರ್ತಾರೆ ಅಂತಂದ್ರೆ ಜಗ್ಗ ನೀಡಿಸ್ಕೊಳ್ಳೋದು, ಒಂದು ತುತ್ತು ತಿನ್ನೋದು, ಉಳಿದದ್ದನ್ನೆಲ್ಲ ಚೆಲ್ಲ ಬಿಡೋದು. ನೀವು ನೆನಪಿಟ್ಕೊಳ್ರಿ, ಹಂಗ ನೀವು 3 ವರ್ಷ ಮಾಡಿದ್ರಿ ಅಂತಂದ್ರ ನಿಮಗ ಉದರ ರೋಗ ಪ್ರಾರಂಭ ಆಗ್ತದ, ನಿಮಗ ಕಾಯಿಲೆಗಳು ಪ್ರಾರಂಭ ಆಗ್ತಾವ. ವಿದ್ಯದ ಮೇಲೆ ಸ್ವಕ್ಕ ತೋರಿಸಿದವ ಅಜ್ಞಾನಿ ಆಗತಾನ, ಅನ್ನದ ಮೇಲೆ ಸ್ವಕ್ಕ ತೋರಿಸಿದವ ರೋಗಿ ಆಗತಾನೆ ಅಂತ ಶಾಸ್ತ್ರ. ವಿದ್ಯಾ ಅನ್ನ ಇವೆರಡು ನಿಮಗ ಬಹಳ ಚಂದ ಒಲಿಬೇಕಂದ್ರ ತಲೆ ಬಾಗಿರಬೇಕು, ಹೃದಯ ಯಾವಾಗಲೂ ಬೇಡ್ತಾ ಇರಬೇಕು, ಅದರ ಮೇಲೆ ಗೌರವ ಇರಬೇಕು. ಅಲ್ಲ, ಅವರೇನು ಪಂಚ ಪಕ್ವಾನ್ನಗಳನ್ನ ಊಟ ಮಾಡೋರಲ್ಲ ರುದ್ರಮುನಿ ತಾತನವರು. ಸ್ವಲ್ಪ ಒಂದಿಷ್ಟು ಬಿಸಿಯನ್ನ ಆದ್ರೂ ಮಾಡಿ ನೀಡಬಹುದಲ್ಲ ತಾಯಿ, ಹೌದಲ್ಲವಾ? ಯಾರಿಗೋ ಒಬ್ಬರಿಗೆ, ನರನಿಗೆ, ಸಾಮಾನ್ಯವಾದ ವ್ಯಕ್ತಿಗೆ ಏನೋ ನೀಡಿದಾಳೆ ಅಂತಂದ್ರೆ ಸರಿ, ರುದ್ರಮುನಿ ತಾತನವರಿಗೂ ಕೂಡ ತಂಗಳನ್ನವನ್ನ, ಹಳಸಿರುವ ಅನ್ನವನ್ನ ನೀಡಿದ್ಲಲ್ಲ. ಶಿವಯೋಗಿಗಳು ಅತ್ಯಂತ ಆನಂದವಾಗಿ ಪ್ರಸಾದ ಮಾಡಿದರು. ಶಾಪ ಕೊಡ್ಲಿಲ್ಲ, ನೆನ್ಪಿಟ್ಕೊಳ್ರಿ, ಶಾಪ ಕೊಡ್ಲಿಲ್ಲ. ಆನಂದ ಅಂದ್ರೆ ಆನಂದವಾಗಿ ಪ್ರಸಾದ ಮಾಡಿ. ಯಾಕೆ? ಅವರಿಗೆ ಗೊತ್ತಿತ್ತು, ಭಂಗಪಟ್ಟುಂಬುವ ಬಿಸಿ ಅನ್ನಕ್ಕಿಂತ ತಂಗಳನ್ನವೆಲ್ಲೇಸು ಸರ್ವ, ಹಂಗಿನ ಅರಮನೆಗಿಂತ ವಿಂಗಡದ ಗುಡಿಲೇಸು. ಈ ಪ್ರಪಂಚದಲ್ಲಿ ಗುಡಿಸಲಿಯೊಳಗ ರುದ್ರಮುನಿ ತಾತ್ನವರು ಮಹಾಂತ ಶಿವಯೋಗಿಗಳು. ಹಾಗೆ ಮಹಾಂತ ಶಿವಯೋಗಿಗಳು ಮೊದಲ ಹಾಲ್ವಿಯೊಳಗ ಬಂದಾಗ ಯಾಕ ಸಿದ್ದೇಶ್ವರನ ಗುಡಿಯೊಳಗ ಅವರಿದ್ರು ಅಂದ್ರ ಅವರಿಗೆ ಗೊತ್ತಿತ್ತು, ಹಂಗಿನ ಅರಮನೆಗಿಂತ ವಿಂಗಡದ ಗುಡಿಲೇಸು. ಭಂಗಪಟ್ಟುಂಬುವ ಬಿಸಿ ಅನ್ನಕ್ಕಿಂತ ತಂಗಳನ್ನವೇ ಲೇಸು ಸರ್ವ. ಯಾರದೋ ಹಂಗಿನೊಳಗೆ ಹೋಗಿ ಅವ್ರನ್ನ ಬಹಳ ಜನ ದೊಡ್ಡ ದೊಡ್ಡ ದೇಸಾಯಿಯವರು, ಕುಲಕರ್ಣಿಯವರು, ಗೌಡ್ರು, ಎಂಥವರು ಕರೀತಾರಪ್ಪ, ನನ್ನ ಮನೆಯೊಳಗಿರು. ಆದ್ರೂ ಕೂಡ ಅವ್ರು ಯಾಕೆ ಗುಡಿಯನ್ನ ಆಯ್ಕೆ ಮಾಡಿಕೊಂಡ್ರು ಅಂದ್ರ, ಸ್ವತಂತ್ರಕ್ಕಿಂತ ಬಹಳ ಆನಂದ ಈ ಪ್ರಪಂಚದೊಳಗೆ ಇನ್ನೊಂದು ಇಲ್ಲ. ಸ್ವತಂತ್ರಕ್ಕಿಂತ ಬಹಳ ಆನಂದ ಪ್ರಪಂಚದೊಳಗೆ ಇನ್ನೊಂದಿಲ್ಲ. ತಾಯಿ, ಈ ಸುದ್ದಿ ಯಾರಿಗೆ ಗೊತ್ತಾಗ್ತದೆ? ಅವರು ಆ ಪ್ರಸಾದವನ್ನ ಮಾಡಿರೋದು ಯಾರಿಗೆ ತಿಳಿತು ಅಂತಂದ್ರ, ಗಂಡನಿಗೆ ತಿಳಿತದ. ಮತ್ತೇನೋ ಕೈ ಮೀರಿ ಹೋಗಿ ಬಿಟ್ಟಾಗ ಏನು ಮಾಡೋದಕ್ಕಿಲ್ಲ, ರುದ್ರ ತಾತಗೆ ನಮಸ್ಕಾರ ಮಾಡಿದ್ರು, ಕಳಿಸಿಕೊಟ್ರು. ನಿಮಗೆ ಹೇಳ್ತೇನೆ, ಅವನ ಹೊಲಕ್ಕೆಲ್ಲವೂ ಕೂಡ ಬೆಂಕಿ ರೋಗ ಬೀಳೋದಕ್ಕೆ ಪ್ರಾರಂಭ ಮಾಡಿತು, ಹೆಂಡತಿಗೆ ಉದರ ರೋಗ ಪ್ರಾರಂಭವಾಯಿತು.
ಈ ಪ್ರಪಂಚದೊಳಗ ಯಾವುದು ಬಹಳ ದೊಡ್ಡ ಪಾಪ ಅಂತಂದ್ರೆ ಗುರು ನಿಂದನೆ ತಾಯಿ. ಯಾವುದು? ಗುರು ನಿಂದನೆ. ನರನನ್ನ ಆಡಿಕೊಳ್ಳಬಾರದು, ಅದರ ಜೊತೆಗೆ ಗುರುವನ್ನ ಯಾವತ್ತೂ ಕೂಡ ನಾವುಗಳು ಆಡಿಕೊಳ್ಳಬಾರದು, ಅಂದ್ರೆ ನಿಂದಿಸಬಾರದು. ಗುರುವಿನಲ್ಲಿ ಗುಣವ ನರಸುವುದು ವಂದನೆಯ ಪಾತಕ. ನಾವು ಮಂದಿನ ಬಿಡ್ತೀವಿ, ನಾವು ಆಡ್ಕೊಂತೀವಲ್ಲ, ಅವ್ರ ಹಂಗದರ ಇವ್ರಿಗೆ. ನಾನು ಹೇಳಿನಿ, ಮಾಡದವ್ರ ಪಾಪ ಏನವ? ಹಾಡದವ್ರ ಬಾಯಾಗ ಅಂದ್ರೆ ಸಂಗೀತ ಹಾಡ್ತಾರಲ್ಲ, ಅವ್ರ ಬಾಯಾಗಲ್ಲ, ನೀವು ಹಾಡ್ಕೊಂತೀರಲ್ಲ. ಮತ್ತ ಮಾಡ್ದವ್ರ ಪಾಪ ಹಾಡ್ದವ್ರ ಬಾಯಾಗ ಅಂದ್ರ ನಾವು ಮಾಡ್ತೀವಿ, ಅಲ್ಲಿ ಹಾಡ್ತಾರಲ್ಲ ಅವ್ರ ಬಾಯಿಗೆ ಇರ್ಬೇಕು ಬಿಡ ಅನ್ಕೊಂಡ್ರಿ ನೀವು. ಮತ್ತೆ ಯಾಕೆ ಅದಕ್ಕೆ ಚಂದ ಬರೀತಾರೆ, ನಿಂದಿಸಿ ನುಡಿಯದಿರಾರನು ಮನಸ್ಸಿಗೆ ಬಂದಂತೆ. ಹೆಂಗ ಬರ್ತದಲ್ಲ ಹಂಗ ನಿಂದನೆ ಮಾಡೋಕ್ ಹೋಗ್ಬೇಡ, ಹೆಂಗ ಬರ್ತದಂಗ ಬೈಕೊಳ್ಬೇಡ, ಹೆಂಗ ಬರ್ತದಂಗ ಆಡ್ಕೊಳ್ಬೇಡ. ಯಾಕೆ ಅಂತಂದ್ರ ಶಾಪ ಅಂದ್ರ ಕೈ ಮ್ಯಾಲೆತ್ತಿ ನಿನಗೆ ತಿಳಿಯಂಗನ ಕೊಡ್ಬೇಕಂತೇನಿಲ್ಲ. ನಿನಗರಿಯದಂತೆ ಒಬ್ಬನ ಮನ ಕ್ಷಣಕಾಲ ನೊಂದು ಬಿಡುತ್ತು ಅಂತಂದ್ರ ಆ ನೊಂದಿರುವ ಮನದ ತಾಪ ನಿನಗ ಜನ್ಮ ಜನ್ಮದಲ್ಲಿ ಶಾಪವಾಗಿ ಕಾಡ್ತದ. ಅದಕ್ಕೆ ನಿಂದಿಸಬೇಡ. ಸಿಟ್ಟಿತ್ತಂದ್ರೆ ಮುಂದೋಗಿ ಬೈಕೊಂಡು ಬಂದ್ಬಿಡು. ಅವ ನಿನ್ನರ ಬಡಿದಿರ್ತಾನಿಲ್ಲ ನಿನ್ನ. ಅದನ್ನ ರುದ್ರಮುನಿ ತಾತನವರು ಅವ್ರಿಗೇನು ಶಾಪ ಕೊಡ್ಲಿಲ್ಲ. ಆ ತಾಯಿಗೇನು ಶಾಪ, ನಿನಗೆ ಉದುರ ರೋಗ ಬರ್ಲಿ, ನಿನಗೆ ಹೊಟ್ಟೆ ಬ್ಯಾನೆ ಆಗ್ಲಿ, ನಿನ್ನ ಮನಿ ಹಾಳಾಗ್ಲಿ ಅಂತ ಶಾಪ ಕೊಡ್ಲಿಲ್ಲ. ಗುರುವಿಗೆ ಮಾಡಿದ ಮೋಸದಿಂದ ಮಾಳಿಗೆಗಳು ಕುಸಿದು ಎಲ್ಲಿಗೆ ಬಂದ್ರು ಅಂತಂದ್ರ ಒಂದು ಕ್ಷಣ ಭಿಕ್ಷೆ ಬೇಡುವ ಪರಿಸ್ಥಿತಿಗೆ ಬಂತವರ ಜೀವನ. ಹೆಂಡತಿಗೆ ರೋಗ, ಎಲ್ಲ ಕಡೆ ತೋರಿಸ್ತಾರ, ಯಾರು ಹೇಳಿದ್ರು ಕಡಿಮೆ ಆಗೋದಿಲ್ಲ. ಆಯುರ್ವೇದ ಮುಗಿತು, ಅದು ಮುಗಿತು, ಇದು ಮುಗಿತು, ಎಲ್ಲ ವೈದ್ಯರು ಮುಗಿದ್ರು, ಸಾವಿನ ಹಾಸಿಗೆಯ ಮೇಲೆ ಮಲಗಿದ್ಲು. ಅನ್ನ ಸೇರ್ಲಿಲ್ಲ ಆ ತಾಯಿಗೆ, ಅನ್ನ ಹೋಗ್ಲಿಲ್ಲ. ದೇವರು ಬಹಳ ಒಳ್ಳೆಯವ. ಅವ ಏನ್ ಮಾಡದ ಅಂದ್ರೆ ಕರ್ಮ ಅನ್ನೋದನ್ನ ಕೊಟ್ಟ. ಏನ್ ಕೊಟ್ಟನವ? ಕರ್ಮ ಅಂತಲ್ಲ. ಕರ್ಮ ಅಂದ್ರೇನು? ಈಗ 500 ರೂಪಾಯಿ ನೋಟು ಬಿದ್ದಿರ್ತತಿ, 500 ರೂಪಾಯಿದ್ದು ನೋಟು ಬಿದ್ದಿರ್ತತಿ. ಸುಳ್ಳು ಹೇಳ್ಬೇಡ್ರಿ. ಎಷ್ಟು ಜನ ಅದನ್ನ ಯಾರ್ದಂತ ಕೇಳಿ ಕೊಡ್ತೀರಿ? ಎಷ್ಟು ಜನ ಇಟ್ಕೊಂತೀರಿ? ಅಲ್ಲ, ನಾನೇ ಇಟ್ಕೊಂತೀನಿ ಕಂಡ್ರೆ, ಹಂಗೇನಿಲ್ಲ. ಅಕಸ್ಮಾತ್ ಮುಂದೆ ಇದ್ದವಂದದು ದುಡ್ಡು ಅಂತ ತಿಳಿದಾಗಾದ್ರೂ ಕೂಡ ನಾವು ಅದು ಅವನಿಗೆ ಮುಟ್ಟಿಸುವ ಪ್ರಯತ್ನ ಮಾಡಬೇಕು. ನಾವ್ ಇಟ್ಕೊಳ್ತೀವಲ್ಲ, ನೀವಂತೀರಿ, ಮತ್ತೆ ನಾವು ಅವರಿಗೆ ಗೊತ್ತಾಗ್ಲಾರ್ದಂಗ ಇಟ್ಕೊಂಡ್ರೆ ಹೆಂಗ ಪಾಪ ಬರ್ತದಂದ್ರ, ಪರಮಾತ್ಮ ಗದ್ದುಗೆಯೊಳಗೋ ಮೇಲೋ ಎಲ್ಲೋ ಇಲ್ಲ, ಅವ ನಮ್ಮೊಳಗದಾನ. ಏನಣ್ಣ? ಗುರುಗಳ ಆಗಮನ ಅಂತ ಎಲ್ಲರೂ ಮ್ಯಾಗ ನಿಂತುಕೊಳ್ರಿ. ಎಲ್ಲರೂ ತಾಯಂದರು ಶರಣರು. ಶಿವ ಸಾಂಬ ಜಯ ನಮ ಪಾರ್ವತಿ ಪದ ಶಿವರ ಹರ ಮಹಾದೇವ. ಯಡಿಯೂರ ಸಿದ್ಧಲಿಂಗೇಶ್ವರ ಮಹಾರಾಜ ಕಿ, ಹಾನಗಲ್ಲ ಗುರುಕುಮಾರೇಶ್ವರ ಮಹಾರಾಜ ಕಿ, ಆಲ್ವಿಯ ಮಹಂತ ಶಿವಯೋಗಿ ಮಹಾರಾಜ ಕಿ, ಒಳಬಳ್ಳಾರಿಯ ಚನ್ನಬಸವ ಶಿವಯೋಗಿ ಮಹಾರಾಜ ಕಿ, ರುದ್ರಮುನೇಶ್ವರ ಮಹಾರಾಜ ಕಿ, ವಿರೂಪಾಕ್ಷತಾತ ಮಹಾರಾಜ ಕಿ, सकल साधु संत महाराज की। शिव सांब जय नम पार्वती पति शिवर हर महादेव। ಕುಂದ್ರಿ ಅವ ಎಂತ ಬಿಟ್ರ ಅಂದ್ರೆ ಹೇಳ್ಬೇಕಲ್ಲ. ನೀವು ಕೂಡ್ರಿ ಶರಣರು. ಒಟ್ಟ ಮಾತಾಡಂಗಿಲ್ಲ, ಮುಗೀತಿವತ್ತು. ಮಾತಾಡ್ಬೇಡ್ರಿ ಯಾರು. ಶ್ರೀ ಗುರು ಮಹಾಂತ ಶಿವಯೋಗೇಶ್ವರ ಮಹಾರಾಜ ಕಿ, ರುದ್ರಮುನಿ ಶಿವಯೋಗೇಶ್ವರ ಮಹಾರಾಜ ಕಿ, ವಿರೂಪಾಕ್ಷಲಿಂಗ ಶಿವಯೋಗೇಶ್ವರ ಮಹಾರಾಜ ಕಿ. ಪವಿತ್ರವಾಗಿರುವ
ಈ ಸಭೆಯಲ್ಲಿ ಪಾವನ ದಿವ್ಯ ಭವ್ಯ ಸಾನ್ನಿಧ್ಯವನ್ನು ದಯಪಾಲಿಸಿ ನಮ್ಮ ನಿಮ್ಮೆಲ್ಲರಿಗೂ ಕೂಡ ದರ್ಶನ ಆಶೀರ್ವಾದ ಆಶೀರ್ವಚನವನ್ನ ದಯಪಾಲಿಸಲು ಆಗಮಿಸಿರುವ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಗುರು ಸಿದ್ಧರಾಜ ಯೋಗೇಂದ್ರ ಮಹಾಸ್ವಾಮಿಗಳವರ ಪುಣ್ಯ ಪಾದಗಳಿಗೆ ಅನಂತ ಕೋಟಿಯ ದೀರ್ಘದಂಡ ಪ್ರಣಾಮಗಳನ್ನ ಸಮರ್ಪಿಸಿ ಆ ಮಹಾಶಿವಯೋಗಿಗಳ ಆದಿಯಾಗಿ ಎಲ್ಲ ಪೂಜ್ಯರ ಪುಣ್ಯ ಪಾದಗಳಿಗೆ ದೀರ್ಘದಂಡ ಪ್ರಣಾಮಗಳನ್ನ ಸಮರ್ಪಿಸಿ ಆ ಯೋಗಿವರ್ಯರನ್ನ ಎಲ್ಲ ಮಹಾಶಿವಯೋಗಿಗಳನ್ನ ಎಲ್ಲರೂ ಒಂದು ಸಾರಿ ಕೈ ಮೇಲೆತ್ತಿ ಚಪ್ಪಾಳೆ ಬಡಿಯುವುದರ ಮುಖಾಂತರವಾಗಿ ಗುರುವರ್ಯರನ್ನ ಈ ಪವಿತ್ರವಾಗಿರುವ ವೇದಿಕೆಗೆ ಸ್ವಾಗತ ಮಾಡೋಣ. ನೋಡ್ರಿ ಎಂಥ ಯೋಗ. ನಿನ್ನೆ ತಾನೇ ರುದ್ರಯೋಗಿ ವರ್ಯರ ಪಟ್ಟಾಧಿಕಾರ ಕಾರ್ಯಕ್ರಮ, ರುದ್ರಮುನಿ ಶಿವಯೋಗಿಗಳ ಪಟ್ಟಾಧಿಕಾರದ ಕಾರ್ಯಕ್ರಮ ನಿನ್ನೆ ಜರುಗಿತು. ಯೋಗ ಯೋಗ ಅನ್ನುವಂತ ಇವತ್ತು ಜಗದ್ಗುರುಗಳು ಈ ಪುಣ್ಯ ವೇದಿಕೆಗೆ ಬಂದು ನಮ್ಮ ನಿಮ್ಮೆಲ್ಲರಿಗೂ ಕೂಡ ಆಶೀರ್ವಾದವನ್ನು ದಯಪಾಲಿಸಿ ಎಲ್ಲರೂ ಹೆಂಗ ಪಟ್ಟಾಧಿಕಾರಕ್ಕೆ ಬರ್ತಾರಲ್ಲ ಹಂಗೆ ಎಲ್ಲ ಗುರುಗಳು ಕೂಡ ಬಂದಿದ್ದಾರೆ. ನಾನು ಪೀಠಿಕೆಯೊಳಗೆ ಒಂದು ಮಾತು ಹೇಳಿದೆ, ನೆನಪೈತಾ ನಿಮಗ? ಒಳ್ಳೆಯ ಸಂದರ್ಭದಲ್ಲಿ ಅದಕ್ಕೊಂದು ಕಾಲಘಟ್ಟ ಅಂತದ. ಒಳ್ಳೆಯ ಯೋಗ ಘಳಿಗೆಯೊಳಗ ಒಂದಿಷ್ಟು ನದಿಗಳು ಕೂಡಿದ್ರ ಅದು ಪ್ರಯಾಗ. ಅಂತ ಶುಭ ಗಳಿಗೆಯೊಳಗ ಈ ಎಲ್ಲ ಯೋಗಗಳು ಕೂಡಿದ್ರ, ಎಲ್ಲ ಯೋಗಿಗಳು ಕೂಡಿದ್ರ ಇದು ಸುಯೋಗ. ಇದೇನಿದು? ಸುಯೋಗ. ಇಂಥ ಯೋಗದಲ್ಲಿ ರುದ್ರಮುನಿ ತಾತನವರ ಚರಿತ್ರೆಯನ್ನ, ಮಹಂತ ಶಿವಯೋಗಿಗಳವರ ಜೀವನದ ದರ್ಶನವನ್ನ ಮಾಡುತ್ತಾ ಬರ್ತಿದ್ದೇವೆ. ನನಗಿನ್ನೊಂದು ಏನು ವಿಚಾರ ಅಂತಂದ್ರೆ, ನಾನು ಅವಾಗ್ಲೇ ಹೇಳಿದೆ, ಎಲ್ಲರೂ ಗುರುಗಳ ಆಗಮನಕ್ಕಾಗಿ ಅರ್ಧ ತಾಸು 1 ತಾಸು ಮುಂಚೆ ಬಂದ್ರ ಜಗದ್ಗುರುಗಳ ಆಗಮನಕ್ಕಾಗಿ ಸುತ್ತ 10, 15, 20, 25 ಹಳ್ಳಿಯಿಂದ ಮುಂಜಾನೆ 12 ಗಂಟೆಗೆ ಬಂದವರು ದರ್ಶನಕ್ಕೆ ಇಲ್ಲಿ ತನಕ ಕಾಯ್ದಿದ್ದೀರಿ ಅಂತಂದ್ರ ನಿಜವಾಗ್ಲೂ ಕೂಡ ನಿಮ್ಮಂತ ಭಕ್ತರು ಕೂಡ ಸಿಗೋದಕ್ಕೆ ಈ ಮಠ ಆ ಗುರುಗಳು ಪುಣ್ಯ ಮಾಡಿದ್ದಾರೆ. ಅವ್ರು ಇವತ್ತು ಒಂದೇ ಮಾತು ಹೇಳಿದ್ರು ಗುರುಗಳು, ನನಗ ನನ್ನ ಮಠದ ಭಕ್ತರು ಶ್ರದ್ಧೆ ಇರೋದು ಗೊತ್ತಿತ್ತು, ಆದ್ರೆ ಹೇಳಿದ ಒಂದು ಮಾತಿಗೆ ಇಷ್ಟು ಚಂದ ತಾಯಿಯಂದರು ಬಹಳ ಅದ್ಭುತವಾಗಿ ಸ್ವಾಗತ ಮಾಡಿದ್ರು ಎಲ್ಲ ಗುರುಗಳನ್ನ. ಯಾಕೆ ಅಂದ್ರ ಈ ಎಲ್ಲ ಸಂಸ್ಕಾರವನ್ನ ಮಹಂತ ಶಿವಯೋಗಿಗಳು, ರುದ್ರಮುನಿ ತಾತನವರು, ವಿರೂಪಾಕ್ಷ ಶಿವಯೋಗಿಗಳು, ಪ್ರಸ್ತುತ ಗುರುಗಳು ಇದು ನಿಮಗೆ ಕೊಟ್ಟ ಸಂಸ್ಕಾರ. ಇದು ಏನವಾ? ಯಾಕಂದ್ರ ಜಗತ್ತಿನಲ್ಲಿ ಬದಲಾಗದಿರುವ ಸ್ಥಾನ, ಬದಲಾಗದಿರುವ ಅಧಿಕಾರ ಅಂದ್ರದು ಗುರು ಮಾತ್ರ. ಹೌದಲ್ಲ? ಅಂಥ ಗುರುವಿನ ಅಂತಃಕರಣದ ಬೆಳಗಿನಲ್ಲಿ ನಾವುಗಳು ನೀವುಗಳು ಕುಳಿತಿದ್ದೇವೆ. ರುದ್ರಮುನಿ ತಾತನವರ ಜೀವನ ಚರಿತ್ರೆ ಕೇಳ್ತಾ ಇದ್ರೆ ನಿಜವಾಗಲೂ ಕೂಡ ನಾನೇ ಹೇಳ್ತೀನಲ್ಲ, ಎಷ್ಟೋ ಪುರಾಣಗಳನ್ನು ಹೇಳಿದ್ದೇನೆ. ಆದ್ರೆ ಇಂಥ ದಿಟ್ಟ ಯೋಗಿ ಉಭಯರನ್ನ ಬಹುಶಃ ಅಪರೂಪದೊಳಗ ಅಪರೂಪ ಇಂಥ ಶಿವಯೋಗಿಗಳು. ನಾನು ಆಗಲೇ ಹೇಳಿದೆ, ಬರಗಾಲ ಬಂದಾಗ ಭಜನೆ ಮಾಡೋರದಾರ, ಬರಗಾಲ ಬಂದಾಗ ಹೋಮ ಮಾಡಿಸೋರದಾರ, ಬರಗಾಲ ಬಂತು ಅಂತಂದ್ರೆ ಪಾದಯಾತ್ರೆ ಮಾಡೋರು ಇದಾರ. ಆದ್ರೆ ಬರಗಾಲ ಬಂದಾಗ 3 ವರ್ಷ ಮಠದಾಗ ಭಕ್ತರನ್ನ ಇಟ್ಟುಕೊಂಡು ಅವರಿಗೆ ಪ್ರಸಾದ ನೀಡಿ ಅವರ ಬದುಕನ್ನು ಉದ್ಧಾರ ಮಾಡಿದವರು ಅಂತಂದ್ರೆ ಅದು ರುದ್ರಮುನಿ ತಾತನವರು ಅನ್ನೋದನ್ನು ಕೂಡ ಹೇಳಿದೆ. ಯಾಕೆ ಅಂದ್ರ ಈ ಏನು ಮಠಗಳದಾವಲ್ಲ ಇವು ಬೇಡಿರುವ ಮಠಗಳಲ್ಲ, ನೀಡಿರುವ ಮಠಗಳಿವು. ಯಾವ ಮಠ ತಾಯಿ? ನೀಡಿರ್ತಕ್ಕಂಥ ಮಠಗಳು. ಈ ಭಾಗದೊಳಗ ಬಹುಶಃ ನಾನು ಅವತ್ತೇ ಹೇಳ್ಬಿಟ್ಟೆ, ನಿನ್ನೆನೋ ಮೊನ್ನೆನೋ ಒಂದೇ, ಒಬ್ಬರ ಮನೆಗೆ ಒಬ್ಬರ ಮಹಾಂತಪ್ಪ ಮಹಾಂತಮ್ಮ ಅಂತಿರ್ತಾಳ, ಇಲ್ಲ ರುದ್ರಪ್ಪ ಅಂತಾರು ಇದ್ದೇ ಇರ್ತಾರ, ಇಲ್ಲ ಚನ್ನಬಸವ ಅಂತ ಇಟ್ಟಿರ್ತಾರ. ಅಂತ ಪುಣ್ಯ ಪೀಠಗಳನ್ನ ಪಡೆದ ಈ ಭವ್ಯ ಪರಂಪರೆಗಳಲ್ಲಿ ರುದ್ರಮುನಿ ತಾತನವರ ದಿಟ್ಟ ನಿಲುವನ್ನು ನೋಡಿದಾಗ ನನಗನ್ನಿಸಿರೋದಿಷ್ಟೇ, ಅವರು ಕೇವಲ ಚೀಕಲ ಪರಬಿಯ ಮಠದೊಳಗಷ್ಟೇ ಅಲ್ಲ,
ಒಬ್ಬೊಬ್ಬರ ಹೃದಯದೊಳಗೂ ಕೂಡ ಜೀವಂತವಾಗಿ ರುದ್ರಮುನಿ ತಾತನವರು ಮಹಂತ ಶಿವಯೋಗಿಗಳು ಈ ಮಣ್ಣಿನಲ್ಲಿ ನಮ್ಮೆಲ್ಲರ ಮನದಲ್ಲಿ ಅಚ್ಚುಳಿದಿದ್ದಾರೆ. ಯಾಕಂದ್ರೆ ಇವತ್ತು ಘಟನೆ ನೋಡ್ತಿದ್ದೀವಿ. ಪಾಪ ರುದ್ರಮುನಿ ತಾತನವ್ರಿಗೆ ಒಬ್ಬ ಹೆಣ್ಮಗಳು ತಂಗ್ಳನ್ನ ನೀಡಿದ್ಲು. ಏನ್ ನೀಡಿದ್ಲವ? ಬರೀ ನಾವೇ ತಗೊಳ್ರಿ, ಪುರಾಣ ಹೇಳಕ್ ಬಂದಿರ್ತೀವಿ, ಸ್ವಲ್ಪ ಏನಾರ ಹೆಚ್ಚು ಕಡಿಮೆ ಊಟದಾಗ ಆತಂದ್ರ ಬೈಕೊಂತ ಮನಿಗೆ ಹೋಗಿ ಬಿಡ್ತೀವಿ, ಊಟ ಸರಿಗಿಲ್ಲಪ್ಪ ನಮ್ಗೆ ಏನ್ ಮಾಡ್ಬೇಕು ಅಂತೀವಿ. ಸುಮ್ಮನೆ ಹಿಂಗ ನುಡುದ ಅಂತಂದ್ರ ಕ್ಷಣಾರ್ಧದೊಳಗ ದೇವನನ್ನೇ ಧರೆಗಳಿಸುವ ತಾಕತ್ ಅವರಿಗಿದ್ರು ಕೂಡ ಒಂದಿಷ್ಟು ಮಾತನಾಡದೆ ಮಹಂತ ನಗನಗತ್ತ ಮನೆಯಿಂದ ಬಂದ ಏನೆಲ್ಲ ಕಷ್ಟವನ್ನು ಅನುಭವಿಸಿದರು. ಆ ತಾಯಿ ರುದ್ರಮುನಿ ತಾತನವರ ಹತ್ತಿರ ಬಂದು ಪದತಲಕ್ಕೆ ನಮಸ್ಕಾರ ಮಾಡ್ತಾರ. 4-5 ಮಂದಿ ಎತ್ಕೊಂಡು ಬರ್ತಾರ. ಕಣ್ಣಾಗ ನೀರು ಹಾಕಿದ್ಲು ತಾಯಿ. ಯಾರು? ಚಿಕ್ಕಬಳ್ಳಾರಿ ಆ ತಾಯಿ ಕಣ್ಣೊಳಗ ನೀರು ಹಾಕಿ ಅಂತಾಳ, ರುದ್ರ ತಾತ ನಿನಗ ತಂಗಳನ್ನ ನೀಡಿದ ಪಾಪ ತಿಂಗಳಾದ್ರೂ ಒಂದು ತುತ್ತು ಅನ್ನ ಹೋಗ್ತಾ ಇಲ್ಲ ನನಗ. ಒಬ್ಬ ಯೋಗಿಗೆ ನಾನು ಮೋಸ ಮಾಡಬಾರದಾಗಿತ್ತು. ನಿನಗ ಮಾಡಿದ ಮೋಸ ಯಾರಿಗೂ ಮುಟ್ಟಿದೆ ಅಂದ್ರೆ ಅದು ಶಿವನಿಗೆ ಮುಟ್ಟಿರ್ಬೇಕು, ಏನೋ ಗೊತ್ತಿಲ್ಲ. ಅದಕ್ಕ ಕ್ಷಮಾ ಮಾಡಿ ಆಶೀರ್ವಾದ ಮಾಡಿ. ಅದಕ್ಕ ಜನಪದದೊಳಗೆ ಬರೀತಾರ, ಕೊಟ್ಟು ಕುದಿಯಲು ಬೇಡ, ಇಟ್ಟು ಹಂಗಿಸಬೇಡ, ಎಷ್ಟುಂಡಿರೆಂದು ಎನಬೇಡ, ಇವ ಮೂರು ಮುಟ್ಟ್ಯಾವ ಶಿವನ ಸದರಿಗೆ. ಭಗವಂತ ರುದ್ರಮುನಿ ತಾತ ನಿನಗ ಮೋಸ ಮಾಡಿದ್ರ ನೀ ಬಿಡ್ತೀನಿ, ಶಾಪ ಕೊಡೋದಿಲ್ಲ ಗೊತ್ತದ. ಆದ್ರೆ ನಿನಗ ಮೋಸ ಮಾಡಿದೀವಿ ಅಂತಂದ್ರ ಮ್ಯಾಗಿರೋ ಭಗವಂತ ನಮ್ಮನ್ನ ಬಿಟ್ಟಿಲ್ಲ. ಆ ಭಗವಂತನ ಶಾಪದ ತಾಪವನ್ನ ಕಳೆಯುವ ಶಕ್ತಿ ರುದ್ರಮುನಿ ತಾತ ನಿನ್ನ ಚರಣಕ್ಕೆ ಬಿಟ್ರಿ ಯಾರಿಗೂ ಇಲ್ಲ ಅಂತ ನಿನ್ನ ಹತ್ತಿರ ಬಂದೀನಿ ಎಂದಾಗ ರುದ್ರಮುನಿ ತಾತನವರು ಮಠದೊಳಗಿರ್ತಕ್ಕಂಥ ಪ್ರಸಾದವನ್ನ ತರಿಸಿ ಆ ತಾಯಿಯನ್ನ ಮುಂದೆ ಕುಂದರಿಸ್ಕೊಂಡು ಭಸ್ಮವನ್ನ ಹಚ್ಚಿ, ತಾಯಿ ನೀನೇನು ಚಿಂತೆ ಮಾಡಬೇಡವ, ನಾನು ವಿರಾಗಿ. ನಾನ್ಯಾರು? ನನಗ ಕಲ್ಲು ಮಾಣಿಕವೆಲ್ಲ ನೋಟದಲ್ಲಿ ಒಂದೇ ಬಗೆ. ನನಗ ತಂಗಳನ್ನ ನೀಡಿದ್ರೇನು, ಬಿಸಿಯನ್ನ ನೀಡಿದ್ರೇನು, ನನಗೆ ಯಾವ ಅನ್ನ ನೀಡಿದ್ರೇನವ? ಅನ್ನಕ್ಕಾಗಿ ಬಂದವನು ಅಲ್ಲ, ಚಿನ್ನಕ್ಕಾಗಿ ಬಂದವನು ಅಲ್ಲ. ಆದರೆ ನೀಡುವ ಭಾವ ಶುದ್ಧವಿರಲಿ ಅಂತ ಹೇಳಿ ಆ ತಾಯಿಗೆ ಆಶೀರ್ವಾದ ಮಾಡಿ ಎಲ್ಲ ರೋಗವನ್ನ ಕಳೆದು ಆ ತಾಯಿಗೆ ಆನಂದದ ಬದುಕನ್ನ ಇವತ್ತಿನ ದಿನ ರುದ್ರ ತಾತನವರು ಕರುಣಿಸ್ತಾರೆ. ಅಂತಹ ಮಹಾರುದ್ರ ತಾತನವರ ಜೀವನ ಚರಿತ್ರೆಯನ್ನ ಆಲಿಸ್ತಾ ನಾವು ನೀವುಗಳೆಲ್ಲರೂ ಕೂಡ ಬಂದಿದ್ದೇವೆ. ನಿನ್ನೆ ಉಮಳಿ ಹೊಸೂರೊಳಗೊಬ್ಬ ತಾಯಿ 11 ಎಕರೆ ಹೊಲ ಕೊಟ್ಲು. ಯಾರಿಗೆ? ರುದ್ರ ತಾತನವರಿಗೆ. ಮಹಾಂತ ಶಿವಯೋಗಿಗಳಿಗೆ ಕೌತಾಳದೊಳಗೆ ಒಂದು ದೆವ್ವ ಹೊಲ ಕೊಡುತ್ತದೆ. ಎಂತೆಂಥ ಪವಾಡಗಳು! ನಿಜವಾಗಲೂ ಕೂಡ ಯಾಕೆ ಹೇಳ್ತಿದ್ದೀನಿ ಅಂದ್ರ, ಇವು ಪರಂಪರೆಯ ಪೀಠಗಳು ಅಂತ ನಾನು ನಿಮ್ಗೆ ಯಾಕೆ ಹೊತ್ತು ಹೇಳ್ತಿದ್ದೀನಿ ಅಂದ್ರ, ಮಠ ಅಂದ್ರ ನಾವು ನೀವುಗಳು ಕಟ್ಟತಕ್ಕಂಥವಲ್ಲ. ಮಠ ಅಂದ್ರ ಶಿವನ ಭವ್ಯತ್ವದ ಪ್ರೇರಣೆಯಿಂದ ಒಬ್ಬ ಮಹಾವಿರಾಗಿಯ ತಪೋಬಲದಿಂದ ಹುಟ್ಟುತ್ತಾವಲ್ಲ, ಅವಕ್ಕ ಮಠಮಾನ್ಯಗಳು ಅಂತ ಕರೀತಾರೆ. ಅಂತ ಮಠದ ಒಡೆಯರೇ ರುದ್ರಮುನಿ ಶಿವಯೋಗಿಗಳು, ಮಹಾಂತ ಶಿವಯೋಗಿಗಳು. ಅಂಥವ್ರ ನೆರಳನಾಗಿದ್ದೀವಿ. ನಾನು ಅವಾಗ್ಲೇ ಹೇಳಿದೆ, ಏನಾರ ಕೇಳ್ಬೇಕನ್ನಿಸಿದ್ರ, ಏನನ್ನ ನಿಮಗೆ ಬೇಕಾಗಿತ್ತು ಅಂದ್ರೆ ಸತ್ಯವಾಗ್ಲೂ ಹೇಳ್ತೀನಿ, ಯಾರನ್ನ ಕೇಳಕ್ ಹೋಗ್ಬೇಡ್ರಿ. ಮತ್ತೆ ಹಂಗಂತೇಳಿ ಮೊನ್ನೆ ಗುರುಗಳಿಗೆ ಯಾರೋ 1 ಲಕ್ಷ ಕಂತು ಕಟ್ಟಂತ ಬಂದಿದ್ರಂತ, ಹಂಗೂ ಬರಾಕ್ ಹೋಗ್ಬೇಡ್ರಿ. ಏನು ಬೇಡವ, ರುದ್ರತಾತನ ಗದ್ದಿಗೆ ಹೋಗಿ ಅಣಿ ಹಚ್ಚಿರಿ. ನಿಮ್ಮ ಬದುಕಿಗೆ ಏನ್ ಅವಶ್ಯಕತೆ ಅದನ್ನ ಕೇಳ್ರಿ. ಅದು ನಿಮ್ಮ ಹಣೆಯ ಬರದೊಳಗ ಇಲ್ಲ ಅಂದ್ರೂ ಕೂಡ ರುದ್ರಮುನಿ ತಾತ ನಿಮ್ಮ ಬದುಕಿಗೆ ಆಶೀರ್ವಾದವನ್ನ ಮಾಡ್ತಾನೆ. ಆ ತಾಕತ್ತು, ಆ ಯೋಗ ಆ ಯಾಕಂದ್ರ ಆ ಪುಣ್ಯಾತ್ಮ ಹರನೇ ಗುರುವಿನ ಕಿರಣವಾಗಿ ಧರೆಗೆ ಬಂದ ಪರಮ ರೂಪ ಅದು ರುದ್ರಮುನಿ ತಾತ. ಸಾವಿರ ಕಷ್ಟ ನಷ್ಟಗಳನ್ನ ಮೆಟ್ಟಿ ನಿಂತು, ಯಾಕೆ ಅಂದ್ರೆ ರುದ್ರಮುನಿ ತಾತನವ್ರು ಎಲ್ಲರಿಗೂ ಕೊಡ್ತಾ ಹೋದವರು. ಗೋನವಾರ ಕೊಟ್ರಯ್ಯ ಅಂತ ಸೇವಾ ಮಾಡ್ತಿದ್ದ. ಗಂಡ ಹೆಂಡತಿಲ್ಲ ಮಕ್ಕಳಿಲ್ಲ ಅಂತ ಸುಳ್ಳು ಹೇಳಿದ್ದವನು. ಅಪ್ಪವ್ರಿಗೆ ಒಂದ್ಸಾಲಿ ಅವ್ರ ಹೆಂಡತಿ ಕಾಣ್ತಾಳೆಪ್ಪ, ನನ್ನ ಗಂಡ ನಿನ್ನ ಮಠದಾಗ ಸುಳ್ಳು ಹೇಳಿದಾನ, ಹೆಂಡ್ರ ಮಕ್ಕಳಿಲ್ಲ ಅಂತ. ನಾ ಕೊಟ್ರೈನ ಹೆಂಡತಿ ಅಂದಾಗ ಆ ಕೊಟ್ರೈನ ಹೆಂಡತಿಗೆ ಗುರುಗಳು ಕೊಟ್ರೈಗೆ ಗೊತ್ತಿರ್ಲಾರ್ದಂಗ 50 ಬೆಳ್ಳಿ ನಾಣ್ಯವನ್ನು ಕೊಟ್ಟು ಆಶೀರ್ವಾದ ಮಾಡ್ತಾರೆ, ನಿನ್ನ ಮನೆ ಉದ್ಧಾರ ಆಗ್ಲಿ ಅಂತೇಳಿ. ಗುರುಗಳು ಕೊಟ್ಟಿದ್ದೆಲ್ಲರೂ ಕೇಳಿರಿ. ಹಂಗ ಬರ್ತಾವ, ಬಹಳದಾವ್ ಇಂಥ ಪವಾಡಗಳು. ಅದರ ಬಗ್ಗೆ ನಾವು ನೀವುಗಳು ಮತ್ತೆ ನಾಳನೆಯ ದಿನ ದರ್ಶನ ಮಾಡ್ಕೊಂತ ಹೋಗೋಣ. ಇವತ್ತು ದೊಡ್ಡ ದೊಡ್ಡ ಪರಮ ಪೂಜ್ಯರು ಎಲ್ಲರೂ ಕೂಡ ಬಂದಿದ್ದಾರೆ. ಒಂದೇ ಮಾತು ಹೇಳ್ಬೇಕಂತಂದ್ರ, ನಿಮ್ಮ ಪ್ರೇಮ, ನಿಮ್ಮ ತ್ಯಾಗ, ನಿಮ್ಮ ಭಕ್ತಿ, ನಿಮ್ಮ ಸೇವಾ ಇದೆಲ್ಲವೂ ಇವತ್ತು ಯಾರ ಮನಸ್ಸು ಮುಟ್ಟಿದೆ ಅಂತಂದ್ರ ರುದ್ರಮುನಿ ಮಹಂತ ಶಿವಯೋಗಿಗಳ ಗದ್ದುಗೆ ಮುಟ್ಟಿದೆ.
ಅದಕ್ಕಿಂತ ಬಹಳ ಆನಂದ ಇವತ್ತು ಯಾರದಾರಂದ್ರ ನಮ್ಮ ಸದಾಶಿವ ತಾತನವರು ಶ್ರೀಮಠದ ಒಡೆಯರು. ಅವ್ರು ಒಂದೇ ಮಾತು ಹೇಳಿದ್ರು, ನಾನು ಇಷ್ಟು ಚಂದ ಬಂದ ನಿಂತವರೆಲ್ಲ ಕಾಯಕ ಮಾಡಿದ್ದಾರೆ, ನನಗೂ ಕೂಡ ಇವತ್ತು ಬಹಳ ಆನಂದ ಆಗಿದೆ ಶಾಸ್ತ್ರಿಗಳು ಅನ್ನೋದನ್ನ. ಯಾಕೆ ಅಂದ್ರ ಅಂಥವರ ಆನಂದವೇ ನಮಗ ಆಶೀರ್ವಾದ. ಅಂತ ಆಶೀರ್ವಾದವನ್ನ ಪಡೆದ ನಾವು ನೀವುಗಳೆಲ್ಲರೂ ಕೂಡ ಧನ್ಯ ಅನ್ನತಕ್ಕಂಥ ಮಾತನ್ನ ಹೇಳ್ತಾ, ಈಗ ಗುರುಗಳ ನುಡಿಗಳನ್ನ ಲಿಂಗ ನುಡಿಗಳನ್ನ ನಾವು ನೀವುಗಳ ಆಗಮಿಸೋಣ. ಇನ್ನೊಂದೇನಂದ್ರ 3000 ಮಠದ ಜಗದ್ಗುರುಗಳು ಬಂದಿದ್ದಾರೆ. ಎಂತೆಂಥ ಶಿವಯೋಗಿಗಳು, ಬಹಳಷ್ಟು ನೂರಾರು ಸಾವಿರಾರು ಜನ ಅವರ ಮಠದೊಳಗ ವಿದ್ಯಾಭ್ಯಾಸ ಮಾಡಿ ಕಲಿತು ಇಂತಿಂತ ಮಠಗಳಿಗೆ, ಕರುನಾಡಷ್ಟೇ ಅಲ್ಲದ ರಾಜ್ಯಗಳೆಲ್ಲ ಮಠದೊಳಗೂ ಕೂಡ ಆ ಶಿವಯೋಗಿಗಳ ಮಠದಿಂದ ಕಲಿತು ಗುರುಗಳಾಗಿದ್ದಾರೆ. ಅವರನ್ನ ಗುರು ಸ್ವರೂಪದೊಳಗೆ ಎಲ್ಲರೂ ಅತ್ಯಂತ ಪ್ರೀತಿಯಿಂದ ಕಾಣ್ತಾರೆ. ಅವರು ಆ ಸ್ಥಾನದೊಳಗಿದ್ರು ಕೂಡ ಎಲ್ಲರಿಗೂ ತಾಯ್ತನದ ಪ್ರೇಮವನ್ನ ಹಂಚಿ ಕರೆದಿದ್ದಾರೆ ಅಂತಂದ ಮೇಲೆ ಪ್ರೀತಿಯಿಂದ ಬಂದು ನಮ್ಮೆಲ್ಲರಿಗೂ ಆಶೀರ್ವಾದವನ್ನು ದಯಪಾಲಿಸ್ತಿದ್ದಾರೆ. ಮತ್ತಿಂತ ಸಭೆಯೊಳಗೆ ಅತ್ಯಂತ ಸನ್ನದ್ಧರಾಗಿ ನಮ್ಮ ಶಾಸಕರಾಗಿರತಕ್ಕಂಥ ಬಾದರ್ಲಿಯ ಹಂಪನಗೌಡರು ಕೂಡ ಬಹಳ ಪ್ರೀತಿಯಿಂದ ಬಂದು ಗುರುಗಳ ಆಶೀರ್ವಾದಕ್ಕಾಗಿ ಬಂದಿದ್ದಾರೆ. ಅವರಿಗೂ ತಮ್ಮೆಲ್ಲರಿಗೂ ನಮಗೂ ನಿಮಗೂ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಆ ಮಹಾಗುರುವಿನ ಆಶೀರ್ವಾದವನ್ನ ಪಡೆಯೋಣ ಅನ್ನತಕ್ಕಂಥ ಮಾತನ್ನು ತಮ್ಮೆಲ್ಲರಿಗೂ ಹೇಳುತ್ತಾ, ಒಂದೇ ಮಾತು, ಯಾರನ್ನ ಮಾತಾಡಿಸ್ಬೇಡ್ರಿ, ಮೌನವಾಗಿರ್ರಿ, ಇನ್ನೊಬ್ಬರ ಜೊತೆ ಮಾತಾಡಬೇಡ್ರಿ. ಮಕ್ಕಳು ಹಠ ಮಾಡಿದ್ರ ಸಭೆಯಾದ ಆ ಕಡೆ ನಿಮಗಾಗಿ ಮಾಡಿದ್ದೇವೆ ಅಲ್ಲಿ ಹೋಗ್ರಿ. ಮಧ್ಯದಲ್ಲಿ ಎದ್ದು ಹೋಗೋದು, ಇನ್ನೊಬ್ರು ಯಾರಾದ್ರೂ ಬರೋದು ಯಾರು ಮಾಡಲಾರದ ಈ ಪುಣ್ಯ ವೇದಿಕೆಗೆ ಪುಣ್ಯದ ಗೌರವವನ್ನು ಕೊಟ್ಟು ನಾವೆಲ್ಲರೂ ಶಾಂತ ರೀತಿಯಿಂದ ಕುಳಿತುಕೊಳ್ಳೋಣ ಅನ್ನತಕ್ಕಂಥ ಮಾತನ್ನು ಹೇಳಿ ಏನೆಲ್ಲ ನುಡಿಗಳಿಗೆ ವಿರಮಿಸಿ ಮುಂದಿನ ಕಾರ್ಯಕ್ರಮವನ್ನ ನಮ್ಮ ಗುರುಗಳಾಗಿರ್ತಕ್ಕಂಥ ಪೂಜ್ಯ ನಿರಂಜನ ದೇವರು ಆ ಪೂಜ್ಯರಿಗೆ ಮುಂದಿನ ಕಾರ್ಯಕ್ರಮವನ್ನು ಬಿಟ್ಟು ಕೊಡ್ತಾ ಇದ್ದೇವೆ. ಶಿವಂಭೂಯಾತ್. ಎಲ್ಲರೂ ಶಾಂತ ರೀತಿಯಿಂದ ಕುಳಿತುಕೊಳ್ಬೇಕು, ಯಾರು ಮಾತಾಡಬಾರದು.